ಎಲ್ಲರಿಗೂ ನಮಸ್ಕಾರ. ಪರಮ ಪ್ರಶಸ್ತವಾದಂತಹ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರದ ಕೊನೆಗೆ ಬರ್ತಾ ಇದ್ದೀವಿ. ಇವತ್ತು ಪರಮ ಮಂಗಳಕರವಾದಂತಹ ನವರಾತ್ರಿ ನವಮಿ, ದುರ್ಗಾ ನವಮಿ, ಬಹಳ ವಿಶಿಷ್ಟವಾದಂತಹ ದಿನ. ಇಡೀ ನವರಾತ್ರದಲ್ಲಿ ಮೊದಲ ದಿನದಿಂದ ಈ 9ನೆಯ ದಿನದವರೆಗೂ ಪ್ರತಿ ರಾತ್ರಿಯೂ, ಪ್ರತಿ ಸಂಜೆಯೂ, ಪ್ರತಿ ಹಗಲು ತುಂಬ ವಿಶಿಷ್ಟವಾದದ್ದು. ದುರ್ಗಾ ಪರಮೇಶ್ವರಿಯು ಎಲ್ಲೆಲ್ಲೂ ಆವಿರ್ಭವಿಸಿ ಪೂಜೆಗಳನ್ನು ಸ್ವೀಕರಿಸ್ತಾಳೆ. ಅದರಲ್ಲೂ ಇವತ್ತು ಅದೆಲ್ಲದರ ಉದ್ಯಾಪನೆಯಂತೆ ತುಂಬ ವಿಶಿಷ್ಟವಾದದ್ದು. ಯಾರಿಗೆ ಕಾರಣಾಂತರಗಳಿಂದ ಮೊದಲನೇ ದಿನ ಅಥವಾ 5ನೇ ದಿನ ಅಥವಾ 7ನೇ ದಿನ ಕಲಶ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ, ಇವತ್ತೊಂದು ದಿನವಾದರೂ ಕೂಡ ಎಲ್ಲ ಪೂಜೆಯನ್ನು, ಪಾರಾಯಣ, ಅನ್ನದಾನ, ದ್ರವ್ಯದಾನ, ವಸ್ತ್ರದಾನ, ಪೂಜೆ, ಪಾರಾಯಣ, ಭಜನೆ, ಬೊಂಬೆ ಜೋಡಣೆ ಎಲ್ಲವನ್ನು ಇವತ್ತೊಂದು ದಿನ ಆದರೂ ಮಾಡ್ಬೋದು. ಅಷ್ಟು ಪ್ರಶಸ್ತವಾದಂಥ ದಿನ ದುರ್ಗಾನವಮಿ. ನಾವು ಈಗಾಗಲೇ ಮಹಿಷಾಸುರನ ಕಥೆಯನ್ನು ನೋಡಿದ್ದೀವಿ. ಆ ಮಹಿಷಾಸುರನ ವಧೆ ಆದದ್ದು ಅಷ್ಟಮಿ ಮತ್ತು ನವಮಿ ತಿಥಿಗಳ ಸಂಧಿಕಾಲದಲ್ಲಿ ಅಂತ ಪರಂಪರೆ ನಂಬುತ್ತೆ. ಹಾಗಾಗಿ ಈ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತ ಮತ್ತು ಈ ನವಮಿಯನ್ನು ದುರ್ಗಾ ನವಮಿ ಅಂತ ಎರಡೂ ದಿವಸಗಳನ್ನು ವಿಶಿಷ್ಟವಾಗಿ ನಾವು ದುರ್ಗಾ ಪರಮೇಶ್ವರಿಯ ಆರಾಧನೆಯಲ್ಲಿ ನಾವು ಕಳಿತೀವಿ. ಅಂಥ ಇವತ್ತಿನ ದಿನ ಜಗನ್ಮಾತೆ ಈ ನವದುರ್ಗಾ ರೂಪಗಳಲ್ಲಿ ಸಿದ್ಧಿದಾತ್ರಿಯಾಗಿ ಆವಿರ್ಭವಿಸ್ತಾಳೆ. ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಇವತ್ತವಳು ಸಿದ್ಧಿದಾತ್ರಿ. ಸಿದ್ಧಿ ಅಂದರೆ ಸಕ್ಸಸ್ಸು, ಯಶಸ್ಸು ಮತ್ತು ಮಾಸ್ಟರಿ ಅಂತ. ಈ ಲೋಕದಲ್ಲಿ ನಾವಿರುವಾಗ ನಮಗೆ ಲೌಕಿಕ ಸಿದ್ಧಿಗಳು ಕೆಲವು ಬೇಕಾಗುತ್ತವೆ. ಈ ಲೋಕಕ್ಕೆ ಅತೀತವಾದಂಥ ಪಾರಮಾರ್ಥಿಕ ಸಿದ್ಧಿಗಳು ನಮಗೆ ಬೇಕಾಗುತ್ತವೆ. ಅದ್ರ ಕಡೆ ನಮ್ಗೆ ಗಮನ ಇಲ್ಲ. ಆದರೆ ಲೋಕದಲ್ಲಿ ಚೆನ್ನಾಗಿರಬೇಕು ಅಂದರೆ ನಮಗೆ ಆಯಸ್ಸು ಬೇಕು, ಆರೋಗ್ಯ ಬೇಕು, ಒಳ್ಳೆಯ ಧನ ಕನಕಗಳು, ಸೌಭಾಗ್ಯ, ಬಂಧು ಮಿತ್ರರ ಸ್ನೇಹ, ಅವಕಾಶಗಳು ಇದೆಲ್ಲ ನಮಗೆ ಬೇಕು ಅಂತ ಬಯಸ್ತೀವಿ. ಇದೆಲ್ಲ ಒಂಥರ ಸಿದ್ಧಿಗಳು. ಜಗನ್ಮಾತೆಯ ಕೃಪೆ ಇದ್ದರೆ ಅಥವಾ ನಮಗೆ ಅರ್ಹತೆ ಇದ್ದರೆ, ನಾವು ಪುಣ್ಯಾದಿಗಳನ್ನು ಮಾಡಿ ಅದನ್ನು ಪಡ್ಕೊಂಡಿದ್ರೆ, ನಾವು ನಮ್ಮ ಪುಣ್ಯದ ಫಿಕ್ಸೆಡ್ ಡೆಪಾಸಿಟಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ರೆ ಪ್ರತಿ ಜನ್ಮದಲ್ಲೂ ಅದಕ್ಕೆ ಬೇಕಾದಂಥ ಒಂದು ಬಡ್ಡಿಯಂತೆ ನಮಗೆ ಈ ಅನುಕೂಲಗಳು ಒದಗುತ್ತಾ ಬರುತ್ತವೆ. ಇದಲ್ಲದೆ ಈ ಜಗತ್ತಿನಲ್ಲಿ ಊರ್ಜಿತವಾಗಿ ಬದುಕಬೇಕು ಅನ್ನೋರು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಯಸ್ತಾರೆ. ಅಣಿಮಾದ ಘಿಮ ಮಹಿಮಾ ಗರಿಮ ಈಶಿತ್ವ ವಶಿತ್ವ ಪ್ರಾಪ್ತಿ ಪ್ರಾಕಾಮ್ಯ ಅಂತ. ಅಣಿಮ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಯಾರಿಗೂ ಕಾಣದಂತೆ ಇರುವಂಥದ್ದು. ಮಹಿಮಾ ಅಂದರೆ ದೊಡ್ಡದಾಗಿ ಬೆಳೆಯುವಂಥದ್ದು. ನಮ್ಮ ಆಂಜನೇಯ ಸೂಕ್ಷ್ಮ ರೂಪದಲ್ಲಿ ಲಂಕೆಯನ್ನೆಲ್ಲ ಅವನು ಸುತ್ತಿ ಬಂದು ಸೀತೆಯನ್ನು ಹುಡುಕ್ತಾನೆ. ಹಾಗೆ ಸಮುದ್ರ ಲಂಘನ ಮಾಡಬೇಕಾದ್ರೆ ಮಹಿಮಾ ದೊಡ್ಡ ಗಾತ್ರವನ್ನು ಬಳಸಿ ಪುಷ್ಪದೀಕೃತ ವಾರೀಶಂ, ಆ ವಾರೀಶನು ಒಂದು ಹಸುವಿನ ಹೆಜ್ಜೆಯ ಗುರುತೊಳಗಿರುವ ನೀರೋ ಎಂಬಂತೆ ದಾಟಿಬಿಟ್ಟ, ಅಷ್ಟು ದೊಡ್ಡ ಗಾತ್ರವನ್ನು ಪಡೆದ. ಹಾಗೆ ಹಲವಾರು ಕಡೆಯಲ್ಲಿ ಒಟ್ಟಿಗೆ ಇರುವಂಥದ್ದು ಅಥವಾ ದೂರದಲ್ಲಿ ಆಗೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಗರಿಮಾ ಸಿದ್ಧಿ ಇರ್ಬೋದು. ಹಾಗೆ ಲಘಿಮ ಅಂದರೆ ಹಾರಬಲ್ಲಂಥ, ನೀರ ಮೇಲೆ ನಡೆಯಬಲ್ಲಂಥ ಈ ಥರದ ಕೆಲವು ಸಿದ್ಧಿಗಳು. ಬೇಕಾದ್ದನ್ನು ಬಯಸಿದ್ದನ್ನು ಪಡೆಯುವಂಥ ಪ್ರಾಪ್ತಿ, ಬಯಸಿದ್ದನ್ನು ಕೊಡುವಂತಹ ಒಂದು ಶಕ್ತಿ. ಹಾಗೆ ಈಶಿತ್ವ, ಲೀಡರ್ಶಿಪ್ ಕ್ವಾಲಿಟೀಸು, ಎಲ್ಲರನ್ನ ಒಗ್ಗೂಡಿಸಿ ಸಂಘಟಿಸಬಲ್ಲಂಥ ವಿಶಿಷ್ಟವಾದಂಥ ವಾಕ್ಶಕ್ತಿ, ಧೀಶಕ್ತಿ, ಬುದ್ಧಿಶಕ್ತಿ, ಸಂಘಟನಾ ಶಕ್ತಿ, ಕರ್ಮಶಕ್ತಿ, ಯುಕ್ತಿ ಇತ್ಯಾದಿ. ಹಾಗೆ ವಶಿತ್ವ, ವಶೀಕರಣ, ಎಲ್ಲರ ಮನಸ್ಸನ್ನು ತಾನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡೋದು. ಇದನ್ನೆಲ್ಲ ಒಂದು ಮನಸ್ಸಿನ ಬಲಗಳು ಅಂತಲೇ ಹೇಳ್ಬೋದು. ನಮ್ಮ ಮನುಷ್ಯ ವ್ಯಕ್ತಿತ್ವದಲ್ಲಿ ದೇಹಕ್ಕೆ ವಿಶಿಷ್ಟವಾದ ಶಕ್ತಿಗಳಿದೆ. ಸರಿಯಾದ ವ್ಯಾಯಾಮ, ಯೋಗ, ಪ್ರಯತ್ನಗಳ ಮೂಲಕ ಈ ದೇಹದಲ್ಲಿ ಅದ್ಭುತವಾದ ಶಕ್ತಿಗಳನ್ನು ಮೂಡಿಸ್ಕೋಬಹುದು. ನಾವು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ನೋಡ್ತೀವಿ, ಮನುಷ್ಯರಲ್ಲಿ ಏನೋ ಅಸಾಧಾರಣ ಶಕ್ತಿಗಳನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅಂತ. ಹಾಗೆ ನಮ್ಮ ಮಧ್ಯಮನಗಳಲ್ಲೂ ವಿಶಿಷ್ಟವಾದ ಶಕ್ತಿಗಳಿವೆ. ಅವುಗಳನ್ನು ವ್ಯವಸ್ಥಿತವಾಗಿ ಬೆಳೆಸಿದಾಗ ಅವುಗಳೇ ಸಿದ್ಧಿಗಳಾಗತ್ತವೆ, ಮಾಸ್ಟರಿ ಆಗತ್ತೆ. ಇದನ್ನೆಲ್ಲ ಜಗನ್ಮಾತೆ ಕೊಡ್ತಾಳೆ. ನಮ್ಮ ಪರಿಶ್ರಮ, ನಮ್ಮ ಯುಕ್ತಿ, ನಮ್ಮ ಒಂದು ಅರ್ಹತೆಗೆ ತಕ್ಕ ಹಾಗೆ ಮತ್ತು ಅವಳದೇ ಅಹೇತುಕ ಕೃಪೆಯಿಂದ ಅವಳು ನಮಗೆ ಸಕಲ ಸಿದ್ಧಿಗಳನ್ನು ಕೊಡ್ತಾಳೆ. ಆದರೆ ಈ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡು ಈ ಲೋಕದಲ್ಲಿ ದೊಡ್ಡ ಮನುಷ್ಯರಾಗಿ ನಡೆಯೋದು ಅಷ್ಟೇ ಅಲ್ಲ ನಮ್ಮ ಗುರಿ. ಈ ಲೋಕಕ್ಕೆ ಅತೀತವಾದಂಥ ದೊಡ್ಡ ಜೀವನ ನಮ್ದಿದೆ. ಎಷ್ಟೋ ಜನ್ಮಗಳನ್ನು ತಾಳಿ ಬಂದಿದ್ದೀವಿ. ಇದೊಂದು ಚಾಪ್ಟರ್ ಅಷ್ಟೇ. ಇನ್ನು ಮುಂದೆ ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು. ಆದರೆ ಆತ್ಯಂತಿಕವಾಗಿ ಎಲ್ಲ ಜನ್ಮ ಕರ್ಮಗಳ ಆಚೆ ನಮ್ಮ ಮೋಕ್ಷ ಸ್ವರೂಪ ಏನಿದೆ, ನಮ್ಮ ಸಚ್ಚಿದಾನಂದ ಸ್ವರೂಪ, ನಿಜ ಸ್ವರೂಪ ಏನಿದೆ, ಅದನ್ನು ನಾವು ಅರ್ಥಕೊಳ್ಬೇಕು. ಅದು ಮಾನವ ಜನ್ಮದ ಬಹಳ ಮುಖ್ಯವಾದಂಥ ದೊಡ್ಡ ಸಿದ್ಧಿ, ಅದು ಮೋಕ್ಷ ಸಿದ್ಧಿ. ಅದನ್ನು ಕೂಡ ಕೊಡ್ತಾಳೆ. ಐಹಿಕವಾದಂಥ
ಭೋಗಾದಿ ಸಿದ್ಧಿಗಳನ್ನು ಕೊಡ್ತಾಳೆ, ಅಷ್ಟ ಸಿದ್ಧಿಗಳನ್ನು ಕೊಡ್ತಾಳೆ, ನಮ್ಮ ಉಚಿತ ಜೀವನಕ್ಕಾಗಿ ಅಥವಾ ಇದಕ್ಕೆ ಅತೀತವಾದಂಥ ಮೋಕ್ಷ ಸಿದ್ಧಿಯನ್ನು ಕೊಡ್ತಾಳೆ. ಹೀಗೆ ಎಲ್ಲ ಸಿದ್ಧಿಗಳನ್ನು ಕೊಡುವಂಥ ಸಿದ್ಧಿದಾತ್ರಿಯಲ್ಲಿ ಮೊರೆ ಹೋಗಬೇಕು. ಇವರು ಮನುಷ್ಯರ ಹತ್ರ, ಪಾಲಿಟಿಷಿಯನ್ಸ್ ಹತ್ರ, ಹಣವಂತ ಹತ್ರ, ಯಾರ್ಯಾರ ಹತ್ರನೋ ಹೋಗಿ 6 ಅಡಿ ದೇಹವನ್ನು 3 ಅಡಿ ಮಾಡಿಕೊಂಡು ಚೀಪಾಗಿ ಅವರ ಚೇಲಾಗಿರಿ ಮಾಡಿಕೊಂಡು ಅವ್ರು ಎಸೆಯುವಂಥ ಕೊಳಕು ದುಡ್ಡಿಗಾಗಿ ನಮ್ಮ ನಮ್ಮ ಆತ್ಮಾಭಿಮಾನವನ್ನು ಬಲಿ ತೆತ್ತು ಅವ್ರ ಹಿಂದೆ ಓಡಾಡಿ ಏನೋ ಒಂದು ಚುಚುಬಿ ಪಡ್ಕೊಳ್ಳೋದಕ್ಕೆ ಮಾಡೋದು ತುಂಬ ನೀಚವಾದಂಥ ವಿಧಾನ. ಹಾಗೆ ನಾವು ಯಾರ್ಯಾರ ಹತ್ರನೂ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೋಗ್ಬಾರ್ದು. ನಮಗೇನು ಬೇಕೋ ಅದನ್ನು ನಮ್ಮ ತಾಯಿ ಆದಂಥ ಜಗನ್ಮಾತೆಯನ್ನು ಕೇಳಬೇಕು. ಭಗವಂತನ ಅನುಗ್ರಹದ ಮೂಲಕ, ನಮ್ಮದೇ ಆದ ಪರಿಶ್ರಮದ ಮೂಲಕ, ನಮ್ಮ ಪರಿಶ್ರಮಕ್ಕೆ ಯೋಗ್ಯತೆಗೆ ದಕ್ಕುವಂತೆ ನಾವು ಯಾವ ಸಿದ್ಧಿಗಳನ್ನು ಪಡಿತೀವೋ ಅದು ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಮಗು ಅಲ್ಲಿ ಇಲ್ಲಿ ಹೋಗ್ಬೇಡ, ನನ್ನ ಹತ್ರ ಬಾ, ನಾನು ನಿನಗೆ ಯೋಗವನ್ನು ಭೋಗವನ್ನು ಎಲ್ಲವನ್ನೂ ಕೊಡ್ತೀನಿ ಅಂತ ಜಗನ್ಮಾತೆ ಹೇಳುವಂಥ ಸಿದ್ಧಿದಾತ್ರಿಯಾಗಿದ್ದಾಳೆ. ಒಂದು ಮಾತಿದೆ, ಯತ್ರಾಸ್ತಿ ಮೋಕ್ಷಃ ನ ಚ ತತ್ರ ಭೋಗಃ, ಯತ್ರಾಸ್ತಿ ಭೋಗಃ ನ ಚ ತತ್ರ ಮೋಕ್ಷಃ. ಶ್ರೀ ಸುಂದರಿ ಸೇವನ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ಥಯೋಹೋ ಅಂತ ಲಲಿತೋಪಾಖ್ಯಾನದಲ್ಲೂ ಎಲ್ಲೋ ಬರುತ್ತೆ. ಅಂದರೆ ಭೋಗವಿದ್ದಲ್ಲಿ ಮೋಕ್ಷವಿಲ್ಲ, ಮೋಕ್ಷವಿದ್ದಲ್ಲಿ ಭೋಗವಿಲ್ಲ, ಎರಡು ವಿರೋಧಗಳು. ಆದರೆ ಜಗನ್ಮಾತೆಯ ಶ್ರೀ ಸುಂದರಿ ಸೇವನ ತತ್ಪರಾಣಂ, ತ್ರಿಪುರ ಸುಂದರಿನು ಶ್ರೀಚಕ್ರವಾಸಿನೀನು ದೇವಿಯನ್ನು ಯಾರು ಆರಾಧಿಸ್ತಾರೋ ಅವ್ರಿಗೆ ಭೋಗವೂ ಮೋಕ್ಷವೂ ಎರಡೂ ಸಿಕ್ಬಿಡುತ್ತೆ. ನಂಗೆ ಮೋಕ್ಷ ಕೊಡಮ್ಮ, ಸಾಕು ಈ ಜಗತ್ತು ಬೇಡ, ನನಗೆ ಮೋಕ್ಷವೇ ಬೇಕು ಅನ್ನೋರಿಗೆ ಆಗಲಿ ಮಗು ಇದು ಸುಖಗಳನ್ನು ಅನುಭವಿಸುತ್ತೋ ಪ್ರಸಾದ ಅಂತ ಕೊಡ್ತಾಳಂತೆ. ಅಥವಾ ನಂಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ ಭೋಗಗಳನ್ನೇ ಕೇಳಿದ್ರು ಕೂಡ ಮಗು ಇದೆಲ್ಲ ತೆಗೆದುಕೋ, ಇದಕ್ಕಿಂತ ಅತೀತವಾದ ಮೋಕ್ಷದ ಕಡೆಗೂ ನಿನ್ನ ಗಮನ ಹರಿಸು ಅಂತ ನಮಗೆ ಮೋಕ್ಷಾಭಿಮುಖವಾದ ಮುಮುಕ್ಷುತ್ವವನ್ನು ಕೊಡ್ತಾಳಂತೆ. ಹೀಗೆ ಜಗನ್ಮಾತೆಯ ಬಡಿಸಾದವ್ರಿಗೆ ಭೋಗಶ್ಚ ಮೋಕ್ಷಶ್ಚ ಕರಸ್ಥಯೋಹೋ ಅಂತಹ ಸಿದ್ಧಿದಾತ್ರಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನವರಾತ್ರದಲ್ಲಿ ಆರಾಧಿಸಲ್ಪಟ್ಟಿದ್ದಾಳೆ. ನಮ್ಮೆಲ್ಲರ ಪೂಜೆಯನ್ನು, ಆರಾಧನೆಯನ್ನು, ಉಪಾಸನೆಯನ್ನು, ಭಕ್ತಿಯನ್ನು ಸವಿದು ಅನುಗ್ರಹವನ್ನು ಮಾಡುವಂಥವಳಾಗಲಿ, ನಮ್ಮ ದೇಶದ ಬಾಹ್ಯಾಂತರಿಕ ಶತ್ರುಗಳನ್ನು ನಾಶ ಮಾಡಲಿ, ನಮ್ಮ ಸಜ್ಜನರಲ್ಲಿ ಧೈರ್ಯವನ್ನು ತುಂಬಲಿ, ನಮ್ಮ ಸನಾತನ ಧರ್ಮೀಯರಲ್ಲಿ ಒಗ್ಗಟ್ಟನ್ನು ತರಲಿ. ಒಬ್ಬಟ್ಟು ತಿಂದರೆ ಸಾಲದು, ಒಗ್ಗಟ್ಟನ್ನು ನಾವು ಸಾಧಿಸಬೇಕು. ಒಗ್ಗೂಡಿ ನಾವು ಧರ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ, ನಮ್ಮ ಆತ್ಮರಕ್ಷಣೆಗಾಗಿ ನಿಲ್ಲೋಣ. ಒಳಗಿನ ಹೊರಗಿನ ಶತ್ರುಗಳನ್ನು ನಿವಾರಿಸೋದಕ್ಕೆ ನಮಗೆ ಬೇಕಾಗಿದ್ದು ಅಖಂಡವಾದ ಧೈರ್ಯ, ನಿಸ್ವಾರ್ಥತೆ, ತ್ಯಾಗ ಭಾವ ಮತ್ತು ಸಂಘಟೀಕೃತವಾದಂಥ ಒಂದು ಪ್ರಯತ್ನ ಮತ್ತು ಜಗನ್ಮಾತೆಯ ಅನುಗ್ರಹ ಅದೆಲ್ಲವೂ ಸಿದ್ಧಿಸಲಿ ಅಂತ ಹೇಳ್ತಾ, ನಮ್ಮ ನಾಡ ದೇವತೆ ಆದ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ, ನಮ್ಮ ದೇಶ ಧರ್ಮಗಳನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶರನ್ನವರಾತ್ರೋತ್ಸವದ ವಿಶೇಷವಾಗಿ ದುರ್ಗಾ ನವಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ.